ಮತ್ತೆ ಆ ಪುಣ್ಯಾತ್ಮರುಗಳು ಯಾವ ರೀತಿ ಪ್ರಾಮಾಣಿಕವಾಗಿ ಜನರ ಪರವಾಗಿ ನಿಂತಿದ್ರು, ಧ್ವನಿ ಇಲ್ಲದೆ ಇರ್ತಕ್ಕಂಥ ಜನರ ಪರವಾಗಿ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ಇವತ್ತು ನಾಡಿನ ಜನತೆಗೂ ಗೊತ್ತಿದೆ. ಅದನ್ನ ಮತ್ತೊಮ್ಮೆ ನಾವು ಅವ್ರಿಗೆ ಮಂದಟ್ಟು ಮಾಡ್ಕೊಡ್ತಕ್ಕಂಥ ಪ್ರಯತ್ನಗಳಾಗಬೇಕು. ಹಾಗಾಗಿ ಎಲ್ಲ ಕಾರ್ಯಕರ್ತ ಬಂಧುಗಳು ಹಾಗೂ ಪ್ರಮುಖ ಮುಖಂಡರು ಅಪಾರ ಸಂಖ್ಯೆಯಲ್ಲಿ ಸೇರಿದ್ದೀರಣ್ಣ. ಬಹುಶಃ ಭೋಜೇಗೌಡರು ಸಾಹೇಬರು, ಕುಮಾರಣ್ಣ ಅವರ ಮತ್ತೊಮ್ಮೆ ಸಮಯ ತೆಗೆದುಕೊಳ್ಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ಬಹಳ ಜನಕ್ಕೆ ಮಕ ನೋಡಿದಾಗ ಹಿರಿಯರ ಮಕ್ಕಳಲ್ಲಿ ಒಂದು ನಿರಾಸೆ ಉಂಟಾಗಿದೆ. ಕುಮಾರಣ್ಣ ಅವರು ಬರಬೇಕು ಅಂತಕ್ಕಂಥ ಅಪೇಕ್ಷೆಗಳು ತಮ್ಮ ಮುಖದಲ್ಲಿ ಕಾಣ್ತಾ ಇದೆ. ಇರ್ಲಿ, ನಮ್ದಿರ್ಲಿ, ನಾವು ಅಲ್ಲೇ ಬರ್ತೀವಿ, ತೊಂದರೆ ಇಲ್ಲ. ಅವ್ರ ನೆಚ್ಚಿನ ನಾಯಕರು, ಅವ್ರು ಪ್ರೀತಿಸ್ಬೇಕಂತ ನಾಯಕರು ಕುಮಾರಣ್ಣ ಅವ್ರು ಇರ್ಬೇಕಾಗಿತ್ತು ಈ ಒಂದು ಸಭೆಯಲ್ಲಿ ಅನ್ನುವಂಥದ್ದು ತಮ್ಮೆಲ್ಲರ ಮುಖದಲ್ಲಿ ನಾನು ಅಷ್ಟೇ ಕೂಡಿದೆ. ಇದಕ್ಕೆ ಭೋಜನ ಅವರೇ ಉತ್ತರ ಕೊಡ್ಬೇಕು. ಭೋಜನ ಅವರು ಫಿಕ್ಸ್ ಮಾಡಿರ್ತೀವಿ. ಹಾಗೆ ಪೂಜಾರಿಗಳೆಲ್ಲ ಬಂದಿದೀವಿ. ದೇವರದು ಉತ್ಸವ ಮೂರ್ತಿ ಬಂದಂಗೆ ಬರ್ತದೆ. ಮೂಡಿಗೆರೆಗೆ ಒಂದ್ ಕೆಲಸ ಮಾಡೋದಣ್ಣ, ಯಾವ್ದಾದ್ರು ಕಾರ್ಯಕ್ರಮಗಳು ತಾವೇ ಜೋಡಿಸ್ಕೊಡಿ. ಯಾವ್ದಾದ್ರು ಕಾರ್ಯಕ್ರಮ ಮಾಡೋಣ. ಅದಕ್ಕಿಂತ ಮುಂಚಿತವಾಗಣ ಬೇಕಾದ್ರೆ ತಾವೆಲ್ಲರೂ ಅತಿ ಶೀಘ್ರದಲ್ಲೇ ಒಂದು ಪದಾಧಿಕಾರಿಗಳು ರಚನೆ ಮಾಡತಕ್ಕಂತ ಒಂದು ಕಾರ್ಯಕ್ರಮ ತಾವು ಏರ್ಪಾಡು ಮಾಡಿ. ಕಾರ್ಯಕ್ರಮ ಕುಮಾರಣ್ಣ ಬೇಡ, ಕೇಂದ್ರ ಸಚಿವರು ಇದ್ದಾರೆ, ಬೇರೆ ಇನ್ಯಾವ್ದಾದ್ರು ಬೇರೆ ಸ್ವಲ್ಪ ದೇವಸ್ಥಾನದ್ದು ಇನ್ಯಾವ್ದಾದ್ರು ಪುತ್ಥಳಿ ನಿರ್ಮಾಣ ಮಾಡ್ತಕ್ಕಂಥದ್ದು ಇಂಥವ್ ಯಾವ್ದಾದ್ರು ಉದ್ಘಾಟನೆ ಆಗಿಲ್ಲ. ಅದೇ ಆ ಸಂದರ್ಭದಲ್ಲಿ ಬೇಕಾದ್ರೆ ಬಂದು ಒಂದ್ ಅರ್ಧ ದಿನ ನೀವು ಕ್ಷೇತ್ರದಲ್ಲಿ ಕುಮಾರಣ್ಣ ಕಳಿಯಂಗ್ ಮಾಡ್ಬೇಕಣ್ಣ. ಅದ್ ಜವಾಬ್ದಾರಿ ನಿಮ್ದು. ನಾನು ಇಲ್ಲೇ ಹೇಳ್ತಾ ಇದ್ದೀನಿ ಭೋಜನೆ. ಹಾಗಾಗಿ ತಾವೆಲ್ಲ ಬಹಳ ಅಪಾರ ಸಂಖ್ಯೆಯಲ್ಲಿ ಬಂದಿದ್ದೀರಿ, ದೂರದಿಂದ ಬಂದಿದ್ದೀರಿ. ತಾವೆಲ್ಲ ಊಟ ಮಾಡಿದೀರಾ ಅಂತ ಅನ್ಕೊಂಡಿದ್ದೀನಿ ಅಣ್ಣ. ಆಗ್ಲಣ್ಣ, ಒಳ್ಳೇದಾಗ್ಲಿ. ಸುಮಾರು ಒಂದು 65 ಜನ ಜಿಲ್ಲಾಧ್ಯಕ್ಷರು ಬಂದಿದ್ದು, ಪಾರ್ಟಿ ಸೇರ್ಪಡೆ ಆಗಿರೋದು ಜಾಸ್ತಿ ಇದ್ದಾರೆ. ನಿಮ್ಮೆಲ್ರಿಗೂ ಸ್ವಾಗತ. ನಿಮ್ಮ ಅತ್ಯಂತ ಗೌರವದಿಂದ ನಡೆಸ್ಕೊಳ್ತೇವೆ. ಜೊತೆಯಲ್ಲಿ ಇಂದಿನಿಂದ ಇದು ನಿಮ್ ಪಕ್ಷ. ನೀವ್ ಯಾವ ರೀತಿ ಪಕ್ಷ ಸಂಘಟನೆಗೆ ನೀವೇನೇ ಹೇಳಿದ್ರು ಕೂಡ, ಭೋಜಣ್ಣ ಅವ್ರು ಹೇಳಿದಂಗೆ ಅದು ಯಾವುದೇ ಸಂದರ್ಭದಲ್ಲಿಯೂ ಕೂಡ ಯಾವ್ದಾದ್ರು ನಿಮ್ಗೆ ಅಲ್ಲಿ ಪೊಲೀಸ್ ಸ್ಟೇಷನ್ ಮತ್ತೊಂದು ಇನ್ನೊಂದು ಸಮಸ್ಯೆಗಳು ಇವೆಲ್ಲ ನಿರಂತರ ಇರ್ತದೆ. ರೆವೆನ್ಯೂ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ಟರೆ ಸರ್ಕಾರದಲ್ಲಿ ಇನ್ಯಾವ ಸಮಸ್ಯೆ ಉದ್ಭವ ಆಯ್ತು, ರೈತರ ಸಮಸ್ಯೆ ಎಲ್ಲ ಇರ್ತದೆ. ಇಂಥವೆಲ್ಲ ಇಲ್ಲಿ ನಮ್ಮ ಭೋಜಣ್ಣ ಅವ್ರು ಬೇರೆ ಕುಂತವ್ರಲ್ಲ, ಅವರೇ ಅದು ಜೋರ್ ಧ್ವನಿ, ಅದಕ್ಕೆ ಮೈಕೆ ಬೇಡ, ಕಂಟ್ಲಕ್ಕೆ ಭಗವಂತ ಹಂಗೆ ಮೈ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ಭೋಜಣ್ಣ. ಹಂಗಾಗಿ ಭೋಜಣ್ಣ ಅವರೆಲ್ಲ ಅಟೆಂಡ್ ಮಾಡ್ತಾರೆ. ಅದಕ್ಕೆ ಮೀರ್ ನಮ್ದೇನಾದ್ರೂ ಪಾತ್ರ ಇದ್ರೆ ಖಂಡಿತವಾಗ್ಲೂ ನಿಮ್ ಜೊತೆಲಿ ನಿಂತು ಗಟ್ಟಿಯಾಗಿ ಒಟ್ಟಾರೆಯಾಗಿ ಪಾರ್ಟಿ ಕಟ್ಟಡ ಮೂಡಿಗೆರೆ ಕ್ಷೇತ್ರದಲ್ಲಿ ತಾವೆಲ್ಲರೂ ಕೂಡ ಇವತ್ತಿನ ತಯಾರಾಗಿ ಸ್ಥಳೀಯ ಚುನಾವಣೆಗಳಷ್ಟೇ ಅಲ್ಲ, ನಾನು ತುಂಬಾ ಹೇಳಕ್ ಹೋಗಬಾರ್ದು. ಯಾಕೆಂದ್ರೆ ಅಲ್ಲಿ ಇಲ್ಲಿ ನಮ್ಮ ಪಕ್ಷದ ಚೌಕಟ್ಟಲ್ಲಿ ಅವ್ರು ಚರ್ಚೆ ಮಾಡ್ಬೋದು. ಆದ್ರೆ ಈಗ ಎಲ್ಲ ಸೋಷಿಯಲ್ ಮೀಡಿಯಾ ಜಗತ್ತು, ಅಲ್ಲಿ ವಿಡಿಯೋಗಳಾಗ್ತಾ ಇದೆ. ಮತ್ತಿಲ್ಲಿ ನಿಖಿಲ್ ಅವ್ರು ಇನ್ನೇನೋ ಹೇಳಿದ್ರು, ಇನ್ನೇನೋ ಆಯ್ತು ಅಂತಕ್ಕಂಥದ್ದು ಬೇಡ. ನಾನು ಬಹಳ ದೂರ ಹೋಗಕ್ ಹೋಗಲ್ಲ. ಮೊದಲು ಕಾರ್ಯಕರ್ತರ ಚುನಾವಣೆ ನೋಡೋಣ, ಅದಾದ್ಮೇಲೆ ಏನೇನ್ ಮಾಡ್ಬೇಕು. ನಮ್ಮ ಪಕ್ಷ ಹೆಚ್ಚೆಚ್ಚು ಸಂಘಟನೆ ಆದ್ರೆ ಎನ್ಡಿಎಗೂ ಅನುಕೂಲನೇ ಅಲ್ವಾ, ಅದು ಅವ್ರಿಗೂ ಅನುಕೂಲ. ಒಂದಷ್ಟು ಕ್ಷೇತ್ರಗಳಲ್ಲಿ ಸೆನ್ಸಿಟಿವ್ ಇರ್ತದಲ್ಲ, ಸೂಕ್ಷ್ಮ. ಹಂಗಾಗಿ ಚರ್ಚೆ ತೀರಾ ಮಾಡೋದ್ ಬೇಡ, ಪಕ್ಷ ಸಂಘಟನೆ ಮಾಡ್ಕೊಂಡು ಹೋಗೋದನ್ನ. ಎಲ್ರಿಗೂ ಧನ್ಯವಾದ, ಅಭಿನಂದನೆ. ನಿಂಗಯ್ಯ ಮತ್ತೆ ಕುಮಾರಸ್ವಾಮಿ ಬಂದರು, ಕೈ ಬಿಡ್ಬೇಡಿ. ಬಹಳ ಬೆಳಿಗ್ಗೆನೆ ಎಲ್ಲರೂ ಬೆಳಿಗ್ಗೆ ಜಾವ ಎದ್ದು ಬಂದಿದ್ದೀರಿ. ಹೋಗುವಾಗಲೂ ಬಹಳ ಜಾಗರೂಕತೆಯಿಂದ ಹೋಗ್ಬೇಕು. ನಿಮ್ ಡ್ರೈವರ್ ಕೂಡ ನಿಧಾನಕ್ಕೆ ಓಡಿಸ್ಬೇಕು. ದಾರಿಯಲ್ಲಿ ಎಲ್ಲಿ ಊಟದ ವ್ಯವಸ್ಥೆ ಇದೆಯಾ, ಆ ಸಮಯದಲ್ಲಿ ಎಲ್ಲರಿಗೂ ನಿಧಾನಕ್ಕೆ ಹೋಗ್ಬೇಕು.